ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನೀವು ನೋಡ್ಬೋದು, ಈಗ ಇದು ಮುಂಗಾರಿನಾಗ ಮಾಡದಾಗಿ ಮಳೆ ವಾತಾವರಣ ಇರಬೇಕಾದ ಅಗದಿ ತಿಳಿಯಾದ ಆಕಾಶ ಐತಿ. ಈ ವರ್ಷ ಎಲ್ಲಿ ಮಳೆ ಪೂರ ಕೈ ಕೊಡ್ತೈತೋ ತಿಳಿದಿಲ್ಲ. ಇನ್ನೊಂದು ತಮ್ಗೆ ಹೇಳ್ಬೇಕಂದ್ರೆ, ಈ ವರ್ಷ ಭಾಳ ರೈತರು ವಿದ್ಯುತ್ ಖಾಸಗೀಕರಣ ವಿರೋಧ ಮಾಡಿ ಹೋರಾಟ ಮಾಡಕತ್ತಾರ. ಅದು ಏನಾಗೈತಪ್ಪ ಅಂದ್ರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವಿದ್ಯುತ್ ಶಕ್ತಿ ನಿಯಂತ್ರಣ ಪ್ರಾಧಿಕಾರ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತಾರೆ, KERCಗೆ ಒಂದು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಕೆಳಗೆ ಸೆಕ್ಷನ್ 14 ಗ್ರ್ಯಾಂಟ್ ಆಫ್ ಲೈಸೆನ್ಸ್, ಸೆಕ್ಷನ್ 15 ಪ್ರೊಸೀಜರ್ ಫಾರ್ ಗ್ರ್ಯಾಂಟ್ ಆಫ್ ಲೈಸೆನ್ಸ್ ಅಂತೇಳಿ ಒಂದೆರಡು ಕ್ಲಾಸ್ದವು. ಅದರೊಳಗೆ ಟಾಟಾ ಪವರ್ದವರು ಏನು ಮಾಡ್ಯಾರ, 15 ಜಿಲ್ಲಾಕ್ಕೆ ವಿದ್ಯುತ್ ವಿತರಣೆ ಮಾಡೋದಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಸಂಬಂಧ ಲೈಸೆನ್ಸಿಗೆ ಅರ್ಜಿ ಹಾಕ್ಯಾರ. ಅವು ಯಾವ್ಯಾವಪ್ಪ ಅಂದ್ರೆ, ಬೆಸ್ಕಾಮ್ ಕೆಳಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಚಿತ್ರದುರ್ಗ, ತುಮಕೂರು, ಕೋಲಾರ. ಸೆಸ್ಕ್ ಕೆಳಗೆ ಮೈಸೂರು, ಚಾಮರಾಜನಗರ, ಹಾಸನ. ಎಸ್ಕಾಮ್ ಕೆಳಗೆ ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ ಜಿಲ್ಲೆ. ಮೆಸ್ಕಾಮ್ ಕೆಳಗೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ. ಇವು 15 ಜಿಲ್ಲಾದು ವಿತರಣೆ ಹಕ್ಕು ಕೊಡ್ರಿ ಅಂದಾರ. ಆದರೆ ಇನ್ನು 15 ಜಿಲ್ಲಾ ಅದಕ್ಕೆ ಯಾರು ಹಾಕ್ಯಾರ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಇದು ಮೇ 26, 27 ಹಿಂಗೆ ಅರ್ಜಿ ಹಾಕ್ಯಾರ. ಪವರ್ ಡಿಸ್ಟ್ರಿಬ್ಯೂಷನ್ ಸಂಬಂಧ ಟಾಟಾ ಪವರ್ದವರು ವಿದ್ಯುತ್ ವಿತರಣೆ ಖಾಸಗೀಕರಣ ಆಕೈತೆ ಅಂತೇಳಿ ರೈತರಿಗೆ ಒಂದು ಭಯದಿಂದ ಹೋರಾಟ ಮಾಡಕತ್ತಾರ. ಅದು ಅಗದಿ ಕರೆಕ್ಟ್ ಐತಿ, ಯೋಗ್ಯ ಐತಿ. ಇನ್ನು ಯಾವ ಉಳಿದಪ್ಪ, ವಿಜಯಪುರ, ಬಾಗಲಕೋಟ, ಕಲಬುರ್ಗಿ, ಬೀದರ, ರಾಯಚೂರ, ಕೊಪ್ಪಳ, ಬಳ್ಳಾರಿ, ಗದಗ, ಹಾವೇರಿ. ಇದು ನೋಡಿದ್ರೆ ಏನು ಅನಿಸ್ತತಿ, ಇವರು ಎಲ್ಲಿ ಇಂಡಸ್ಟ್ರಿ ಅದಾವು, ಎಲ್ಲಿ ವ್ಯಾಪಾರ ಜಾಸ್ತಿ ಐತಿ, ಎಲ್ಲಿ ಔದ್ಯೋಗೀಕರಣ ಐತಿ ಅಂತಲ್ಲಿ ಅವರು ಲೈಸೆನ್ಸ್ ಕೇಳ್ಯಾರ. ಯಾಕಂದ್ರೆ ಅವರು ಪ್ರೈವೇಟ್ನವರು ಅಂದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಇರ್ತಾರೆ. ಕೇಳಿ ಅವರು ಅರ್ಜಿ ಹಾಕ್ಯಾರೆ. ಇನ್ನು 15ಕ್ಕೆ ಇವೇನು ಹೇಳಿದ್ನಲ್ಲ, ಇವಕ್ಕೂ ಅದಾನಿಯವ್ರು ಹಾಕ್ಯಾರತ್ತೈತಿ, ಅದ್ರ ಪೂರ ಕ್ಲಿಯರ್ ಗೊತ್ತಿಲ್ಲ. ಹೀಗಾಗಿ ಈ ವಿದ್ಯುತ್ ವಿತರಣೆ ಇವ್ರು ಯಾಕಂದ್ರೆ ಎಲ್ಲಿ ಚಲೋ ಇರ್ತೈತಿ ಅಂದ್ರೆ, ಈಗ ನಾವು ಒಂದು ಹಳ್ಳಿಯಾಗತ್ತೀವಿ, ಕಮ್ಗೆ ಬೆಣ್ಣೆ ಮೇಯ್ದ ಮಜ್ಜಿಗೆ ಬಿಟ್ರತ್ ಹೇಳಿ, ಹಂಗೆ ಬೆಣ್ಣೆ ಮೇಯು ಸಂಬಂಧ ಚಲೋ ಇದ್ದ ಏರಿಯಾಕ್ಕೆ ಅವ್ರು ಅರ್ಜಿ ಹಾಕ್ಯಾರ. ಆಮೇಲೆ ಎಲ್ಲಿ ಆದಾಯ ಇರಂಗಿಲ್ಲಲ್ಲ ಅಂಥವ್ನು ಬಿಟ್ಟಾರ. ಆ ಕಾರಣಕ್ಕಾಗಿ ರೈತರು ಹೋರಾಟ ಮಾಡಕತ್ತಾರ, ಖಾಸಗೀಕರಣ ಆಗಬಾರ್ದು ಅನ್ನೋದು. ಯಾಕಂದ್ರೆ ಅವ್ರೇನು ಕಾರಣ ಕೊಡ್ತಾರ, ಇಲ್ಲ ವಿದ್ಯುತ್ ವಿತರಣೆ ಕ್ವಾಲಿಟಿ ಆಕೈತಿ ಅಂದ್ರೆ ಸುಧಾರಣೆ ಆಕೈತಿ, ಇದು ಮಾಡ್ತೀವಿ. ಆದ್ರೆ ನಮ್ಮ ಇಲ್ಲಿವರೆಗೆ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡಕತ್ತಾರ. ಅವ್ರು ಬಂದು ಮೀಟ್ರ್ ಕುಂಡ್ರಿಸಿ ಇಷ್ಟು ವಿದ್ಯುತ್ ಬಳಕೆ ಆಕೈತಿ, ಇದಕ್ಕೇನ್ರ ಚಾರ್ಜ್ ಮಾಡಿರಿ ಅಂಥೇಳಿ ಮೊದಲು ಮೀಟ್ರಿಗೆ ಹಂಗೆ ಕುಂಡ್ರಿಸ್ತೀವ್ರಿ, ನಾವೇನು ಬಿಲ್ ತೊಗೊಳಂಗಿಲ್ಲತ್ತಾರ. ಆಮೇಲೆ ಮಿನಿಮಮ್ ಚಾರ್ಜ್ ಅತ್ತಾರ, ಆಮೇಲೆ ಯೂನಿಟಿಗೆ ಇಷ್ಟು ಅತ್ತಾರ. ಇದು ರೈತರಿಗೆ ಮುಂದೆ ಎಂದಿದ್ರೂ ತೊಂದರೆ ಆಗೋದು. ಯಾಕಂದ್ರೆ ರೈತ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಕೊಟ್ಟಾಗ ಇದು ನಾವು ವಿದ್ಯುತ್ ಅದಕ್ಕೇನ್ರ ಕೊಡ್ಬೋದು. ನಮ್ಗೆ ಯೋಗ್ಯ ಬೆಲೆ ಇನ್ನೂ ತನಕ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ರೈತ ಬೆಲೆಗಾಗಿ ಬಡ್ದಾಡೋದು ತಪ್ಪಿಲ್ಲ. ಆ ಕಾರಣಕ್ಕಾಗಿ ರೈತರ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಬೇಕು, ಎಲ್ಲರೂ ಬೆಂಬಲಿಸ್ಬೇಕು, ತಮಗೆ ಎಷ್ಟು ಸಾಧ್ಯತೆ ಅಷ್ಟು. ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಏನಂದ್ರೆ, ನಾನು ಹೊಲ್ದಾಗ ಇಲ್ಲೊಂದು ಸೋಲಾರ್ ತೋರಿಸ್ತೀನಿ ಬರ್ರಿ. ಇದು ನಾನು ಮೊದಲು ತೋರಿಸೀನಿ. ಇದು ನಾನು 5 ಕಿಲೋವ್ಯಾಟ್ ಸೋಲಾರ್ ಐತಿ. 5 ಕಿಲೋವ್ಯಾಟ್, ಇದು 2.5 ಐತಿ. ಇಲ್ಲಿ ಹಿಂದೆ ಒಂದು ಪ್ಯಾನಲ್ ಐತಿ. ನಾನು ಇದನ್ನು 10 ವರ್ಷದಿಂದ 2,16,000 ರೂಪಾಯಿ ಸಬ್ಸಿಡಿ ಇತ್ತು. 2,69,000 ರೂಪಾಯಿ ದುಡ್ಡು ಕಟ್ಟಿ 5 ಕಿಲೋವ್ಯಾಟ್ ಒಂದು ಸೋಲಾರ್ ಹಾಕಿಸ್ಕೊಂಡು, ಇಲ್ಲಿ ಒಂದು ನಮ್ಮದು ಬಾವಿ ಐತಿ, ಇನ್ವರ್ಟ್ರ ಬೋರ್ಡ ಸ್ವಿಚ್ ಐತಿ. ನಂತರ ಇಲ್ಲಿ ಒಂದು ಬಾವಿ ಐತಿ ಮತ್ತು ವಿದ್ಯುತ್ ಸಂಪರ್ಕನೂ ಐತಿ, ಇಲ್ಲಿ ನೋಡ್ಬೋದು. ಈ ಬಾವಿಯಿಂದ ಇದಕ್ಕೆ ಹೊಳೆ ಪೈಪ್ಲೈನ್ ನೀರು ಬಂದು ಬೀಳ್ತೈತಿ. ಇಲ್ಲಿ 14 ಎಕರೆ ಪ್ಲಸ್ 14 ಎಕರೆ. ಮುಂಜಾನೆ 9ಕ್ಕೆ ಬಂತಂದ್ರೆ ಬಿಸಿಲು ಬಿದ್ದು 9ಕ್ಕೆ ಚಾಲು ಆದ್ರೆ 5 ತನಕ
ಇದನ್ನ ನೀರಿನ ಅನುಕೂಲ ಐತಿ. ಹೀಗಾಗಿ ಇದು 28 ಎಕರೆಗೆ ಇದು ಒಂದೇ ಮೋಟ್ರ್ 5 HP ಮೋಟ್ರದಿಂದ ನಾವು ನೀರು ತಿರುಗಿಸ್ಬೋದು. ಆದ್ರೆ ಮಳೆ ಆಗಲಿಲ್ಲ ಅಂದ್ರೆ ಬಾವಿಗೆ ನೀರು ಬರೋದು ಕಷ್ಟ ಐತಿ, ನದಿಗೂ ನೀರು ಬರೋದು ಕಷ್ಟ ಐತಿ. ಹೀಗಾಗಿ ಇದೇನು ಸಬ್ಸಿಡಿ ಮುಖಾಂತರ ಸೋಲಾರ್ ಪ್ಯಾನಲ್ ಕೊಡ್ತಾರಲ್ಲ, ಇದೀಗ 1 ಲಕ್ಷದ ಒಳಗೆ ಬಂದೈತಿ. ಇನ್ನೂ ಅಷ್ಟು ಇದನ್ನು, ಯಾಕಂದ್ರೆ ನಮ್ಮ ರೈತರ ಜಮೀನು ಕಿಮ್ಮತ್ತಿಗೆ ಎಕರೆಗೆ 50 ಲಕ್ಷ 60 ಲಕ್ಷ ಆಗ್ಯಾವು. ಅಂಥದ್ರಾಗ ನೀರಾವರಿ ಅನುಕೂಲ ಇದ್ದವರು ಸಾಧ್ಯ ಆದಷ್ಟು ಸರ್ಕಾರ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸಬ್ಸಿಡಿ ಕೊಟ್ಟು ಇದನ್ನು ಎಲ್ಲ ರೈತರಿಗೆ ಮನೆ ಮನೆಗೆ ಹೊಲಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ. ಆಮೇಲೆ ಯಾವುದೇ ಕಾರಣಕ್ಕೆ ವಿದ್ಯುತ್ ವಿತರಣೆ ಆಗಲಿ ಅಥವಾ ನೀವೇನಂತೀರಿ ವಿದ್ಯುತ್ ಉತ್ಪಾದನೆ ಅಂತೂ ಖಾಸಗೀಕರಣ ಆಗೈತಿ, ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣ ಮಾಡುವಂಗಿಲ್ಲ. ಇದರಿಂದ ರೈತರಿಗೆ ತೊಂದರೆ ಆಕ್ಕೈತೆ ಅಂತೇಳಿ ನನ್ನ ಅಭಿಪ್ರಾಯ. ನಮಸ್ಕಾರ.